ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಧೂಮಪಾನ ಆರೋಗ್ಯಕ್ಕೆ ಹಾನಿಕರ. ಈ ವಿಚಾರ ಗೊತ್ತಿದ್ರೂ ಚಟಕ್ಕೆ ಬಿದ್ದವರಿಗೆ ಸ್ಮೋಕಿಂಗ್ ಬಿಡೋದು ಸುಲಭದ ಮಾತಲ್ಲ. ಹೀಗಾಗಿ ಧೂಮಪಾನದ ವ್ಯಸನದಿಂದ ಮುಕ್ತರಾಗಲು ಕೆಲವು ತಂತ್ರಗಳನ್ನ ನಾವು ಹೇಳ್ತೀವಿ ನೋಡಿ. ಇತ್ತೀಚಿನ ದಿನಗಳಲ್ಲಿ ಯುವ ಸಮುದಾಯದಲ್ಲಿ ಧೂಮಪಾನ ವ್ಯಸನವು ಒಂದು ಗಂಭೀರ ಸವಾಲಾಗಿ ಪರಿಣಮಿಸಿದೆ. ವ್ಯಸನ ಎನ್ನುವುದು ತಾನಾಗಿಯೇ ಬರುವುದಿಲ್ಲ, ಬದಲಿಗೆ ವ್ಯಕ್ತಿಯು ಉದ್ದೇಶಪೂರ್ವಕವಾಗಿ ರೂಢಿಸಿಕೊಂಡ ನಡವಳಿಕೆ ಎಂದು ಮನೋವಿಜ್ಞಾನ ಸ್ಪಷ್ಟಪಡಿಸುತ್ತೆ. ಈ ಪ್ರಬಲ ವ್ಯಸನದಿಂದ ಹೊರಬರಲು ಸಹಾಯ ಮಾಡುವ ಪ್ರಮುಖ ಮಾನಸಿಕ ತಂತ್ರಗಳನ್ನ ಹೇಳ್ತೀವಿ ನೋಡಿ. ಸಾಮಾನ್ಯವಾಗಿ ಧೂಮಪಾನ ಮಾಡುವವರು ಇದು ಒತ್ತಡವನ್ನ ಕಡಿಮೆ ಮಾಡುತ್ತೆ ಮತ್ತು ಮನಸ್ಸನ್ನ ಹಗುರಗೊಳಿಸುತ್ತೆ ಎಂದು ನಂಬುತ್ತಾರೆ. ಆದರೆ ಇದು ಕೇವಲ ತಾತ್ಕಾಲಿಕ ಭ್ರಮೆ. ನಿಕೋಟಿನ್ ಸೇವನೆಯು ಮೆದುಳಿನ ಡೋಪಮೈನ್ ಮಟ್ಟವನ್ನ ಏರಿಸಿದ್ರೂ ಶೀಘ್ರದಲ್ಲೇ ಅದರ ಮಟ್ಟ ಇಳಿಯುತ್ತೆ. ಇದರಿಂದ ವ್ಯಕ್ತಿಯು ಮತ್ತೆ ಸಿಗರೇಟ್ಗಾಗಿ ಹಾತೊರೆಯುತ್ತಾನೆ. ಈ ಚಕ್ರವೇ ಹೊಸ ರೀತಿಯ ಒತ್ತಡ, ಆತಂಕ ಮತ್ತು ಅಸಹನೆಯನ್ನ ಹುಟ್ಟುಹಾಕುತ್ತೆ. ವಾಸ್ತವದಲ್ಲಿ ಧೂಮಪಾನವು ಒತ್ತಡ ನಿವಾರಕಕ್ಕಿಂತ ಹೆಚ್ಚಾಗಿ ನಿಕೋಟಿನ್ ಕೊರತೆಯ ಒತ್ತಡವನ್ನ ಉಂಟು ಮಾಡುವ ಮೂಲವಾಗಿದೆ. ಧೂಮಪಾನದ ವ್ಯಸನದಿಂದ ಹೊರಬರಲು ಬಯಸುವವರಿಗೆ ಸ್ವ ಅರಿವು ಮೊದಲ ಮೆಟ್ಟಿಲು. ಮೊದಲು ನಿಮಗೆ ಧೂಮಪಾನ ಮಾಡಲು ಪ್ರಚೋದಿಸುವ ನಿರ್ದಿಷ್ಟ ಕಾರಣಗಳು ಮತ್ತು ಸಂದರ್ಭಗಳನ್ನು ಪತ್ತೆ ಮಾಡಬೇಕು, ಅವುಗಳನ್ನು ಬರೆದಿಡಿ. ಎರಡನೆಯದಾಗಿ, ಧೂಮಪಾನ ಮಾಡಬೇಕು ಎಂದು ಮನಸ್ಸು ಹೇಳಿದ ತಕ್ಷಣ ಅದನ್ನು ನಿರ್ಲಕ್ಷಿಸಿ ತಡ ಮಾಡಿ ಅಥವಾ ನಿಮ್ಮ ಗಮನವನ್ನ ಬೇರೆ ಹವ್ಯಾಸಗಳ ಕಡೆಗೆ ಹರಿಸಿ. ಒಂದೇ ಬಾರಿಗೆ ತ್ಯಜಿಸಲು ಕಷ್ಟವಾದರೆ ಹಂತ ಹಂತವಾಗಿ ಸಿಗರೇಟ್ಗಳ ಸಂಖ್ಯೆಯನ್ನ ಕಡಿಮೆ ಮಾಡುತ್ತಾ ಬನ್ನಿ. ಈ ಪ್ರಯಾಣದಲ್ಲಿ ಕುಟುಂಬ ಮತ್ತು ಸ್ನೇಹಿತರ ಬೆಂಬಲ ಅತ್ಯಂತ ಮುಖ್ಯ. ನಿಮ್ಮ ನಿರ್ಧಾರದ ಬಗ್ಗೆ ಅವರೊಂದಿಗೆ ಮುಕ್ತವಾಗಿ ಮಾತನಾಡಿ, ಅವರ ಪ್ರೋತ್ಸಾಹ ಪಡೆಯಿರಿ ಮತ್ತು ಅಗತ್ಯವಿದ್ರೆ ವ್ಯಸನ ಮುಕ್ತ ಶಿಬಿರಗಳ ಸಹಾಯವನ್ನ ಪಡೆಯಿರಿ. ಜೊತೆಗೆ ವೈದ್ಯಕೀಯ ನೆರವು ಪಡೆಯುವುದು ಅತ್ಯಗತ್ಯ. ವೈದ್ಯರಿಂದ ಸೂಕ್ತ ಸಲಹೆ ಮತ್ತು ಅಗತ್ಯ ಔಷಧಿಗಳನ್ನ ಪಡೆದುಕೊಳ್ಳಿ. ಕೊನೆಯದಾಗಿ, ನಿಮ್ಮ ವೈಯಕ್ತಿಕ ಜೀವನ ಶೈಲಿಯಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನ ತನ್ನಿ. ನಿಯಮಿತ ವ್ಯಾಯಾಮ, ಆರೋಗ್ಯಕರ ಆಹಾರ ಮತ್ತು ಹೊಸ ಹವ್ಯಾಸಗಳನ್ನ ಬೆಳೆಸಿಕೊಳ್ಳುವುದರ ಮೂಲಕ ಈ ವ್ಯಸನದಿಂದ ಶಾಶ್ವತವಾಗಿ ದೂರವಿರಲು ಸಾಧ್ಯ. ಧೂಮಪಾನದ ಚಟವನ್ನ ಯಶಸ್ವಿಯಾಗಿ ಬಿಡಲು ಯುವಕರು ಪ್ರಚೋದಕಗಳನ್ನ ಗುರುತಿಸೋದು ಮತ್ತು ಅಂಥದ್ದನ್ನ ತಪ್ಪಿಸೋದು ಮೊದಲ ಪ್ರಮುಖ ತಂತ್ರವಾಗಿದೆ. ಅಂದ್ರೆ ಕಾಫಿ ಕುಡಿಯುವಾಗ, ಊಟದ ನಂತರ ಅಥವಾ ತೀವ್ರ ಒತ್ತಡದಂತಹ ಯಾವ ಸಂದರ್ಭಗಳು ಧೂಮಪಾನಕ್ಕೆ ನಿಮ್ಮನ್ನ ಪ್ರಚೋದಿಸುತ್ತವೆ ಅನ್ನೋದನ್ನ ಮೊದಲು ಅರಿತುಕೊಳ್ಬೇಕು. ಈ ಪ್ರಚೋದಕಗಳ ಸಂದರ್ಭಗಳಲ್ಲಿ ಸಿಗರೇಟ್ ಬದಲಿಗೆ ಚ್ಯೂಯಿಂಗ್ ಗಮ್ ತಿನ್ನೋದು, ಇನ್ನಿತರೆ ಆರೋಗ್ಯಕರ ತಿಂಡಿ, ಡ್ರೈ ಫ್ರೂಟ್ಸ್ ತಿನ್ನುವುದು, ನೀರು ಕುಡಿಯುವುದು ಅಥವಾ ಓಡಾಡುವಂತಹ ಬದಲಿ ನಡವಳಿಕೆಗಳನ್ನ ಅಭ್ಯಾಸ ಮಾಡಬೇಕು. ಇನ್ನು ನನ್ನಿಂದ ಧೂಮಪಾನ ಬಿಡಲು ಸಾಧ್ಯವಿಲ್ಲ ಎಂಬಂತಹ ನಕಾರಾತ್ಮಕ ಆಲೋಚನೆಗಳನ್ನ ನಾನು ಬಲಶಾಲಿ ಮತ್ತು ಆರೋಗ್ಯಕರ ಆಯ್ಕೆಯನ್ನ ಮಾಡುತ್ತಿದ್ದೇನೆ ಎಂಬ ಸಕಾರಾತ್ಮಕ ವಾಸ್ತವಿಕ ಆಲೋಚನೆಗಳಾಗಿ ಬದಲಾಯಿಸೋದ್ರಿಂದ ಧೂಮಪಾನ ಬಿಡಲು ಸಹಕಾರಿಯೇ. ಅಲ್ಲದೆ ಸಿಗರೇಟ್ ಸೇದುವ ತೀವ್ರ ಬಯಕೆ ಉಂಟಾದಾಗ ತಕ್ಷಣ ಪ್ರತಿಕ್ರಿಯಿಸದೆ 5 ಅಥವಾ 10 ನಿಮಿಷಗಳ ವಿಳಂಬ ತಂತ್ರವನ್ನು ಬಳಸಿ ಆ ಸಮಯದಲ್ಲಿ ಆಳವಾದ ಉಸಿರಾಟದಂತಹ ಮನಪರಿವರ್ತನಾ ಚಟುವಟಿಕೆಗಳಲ್ಲಿ ನಿಮ್ಮನ್ನ ತೊಡಗಿಸಿಕೊಳ್ಬೇಕು. ಧೂಮಪಾನದ ವ್ಯಸನದಿಂದ ಹೊರಬರಲು ಸಿಗರೇಟ್ ಸೇದುವ ತೀವ್ರ ಬಯಕೆಯು ಬಂದಾಗ ಅದನ್ನು ನಿರ್ವಹಿಸುವುದು ಅತ್ಯಂತ ಮುಖ್ಯ. ಈ ಬಯಕೆಯು ಸಾಮಾನ್ಯವಾಗಿ ಕೆಲವೇ ನಿಮಿಷಗಳ ಕಾಲ ಮಾತ್ರ ಇರುತ್ತೆ. ಇದನ್ನು ಯಶಸ್ವಿಯಾಗಿ ನಿಭಾಯಿಸಲು 4D ತಂತ್ರವು ಬಹಳ ಪರಿಣಾಮಕಾರಿ. ಬಯಕೆ ಬಂದ ತಕ್ಷಣ ಮೊದಲು ಡಿಲೇ ವಿಳಂಬ ತಂತ್ರವನ್ನು ಬಳಸಿ. ಕನಿಷ್ಠ 5 ನಿಮಿಷಗಳ ಕಾಲ ಕಾಯಿರಿ. ನಂತರ ತಕ್ಷಣವೇ ಡಿಸ್ಟ್ರಾಕ್ಟ್, ಗಮನ ಬೇರೆಡೆಗೆ ಸೆಳೆಯಿರಿ. ಬೇರೆ ಯಾವುದೇ ಕೆಲಸ, ಮಾತುಕತೆ ಅಥವಾ ಚಟುವಟಿಕೆಯಲ್ಲಿ ನಿಮ್ಮನ್ನ ತೊಡಗಿಸಿಕೊಳ್ಳಿ. ಆ ಕ್ಷಣದಲ್ಲಿ ಡ್ರಿಂಕ್ ವಾಟರ್, ನೀರು ಕುಡಿಯಿರಿ. ಒಂದು ದೊಡ್ಡ ಲೋಟ ನೀರು ಕುಡಿಯೋದು ಆಂತರಿಕ ತಳಮಳವನ್ನ ಶಮನಗೊಳಿಸುತ್ತೆ. ಅಂತಿಮವಾಗಿ ಆಳವಾದ ಉಸಿರಾಟದ ವ್ಯಾಯಾಮಗಳನ್ನ ಮಾಡಿ. ಇದರಿಂದ ದೇಹದ ಒತ್ತಡ ನಿವಾರಣೆಯಾಗಿ ಮನಸ್ಸು ಶಾಂತವಾಗುತ್ತೆ. ಈ 4 ತಂತ್ರಗಳನ್ನ ಅನುಸರಿಸುವುದರಿಂದ ಧೂಮಪಾನದ ಬಯಕೆಯ ತೀವ್ರತೆಯನ್ನ ಯಶಸ್ವಿಯಾಗಿ ಕಡಿಮೆ ಮಾಡಿ ಧೂಮಪಾನದಿಂದ ದೂರವಿರಲು ಸಾಧ್ಯವಾಗುತ್ತೆ.
ಧೂಮಪಾನವನ್ನ ತ್ಯಜಿಸುವ ಸಂದರ್ಭದಲ್ಲಿ ಆರೋಗ್ಯಕರ ಬದಲಿ ಚಟುವಟಿಕೆಗಳನ್ನು ಅಳವಡಿಸಿಕೊಳ್ಳುವುದು ಮೂರನೇ ಪ್ರಮುಖ ತಂತ್ರ. ನಿಯಮಿತ ವ್ಯಾಯಾಮವು ಒತ್ತಡ ಮತ್ತು ಆತಂಕವನ್ನ ಪರಿಣಾಮಕಾರಿಯಾಗಿ ಕಡಿಮೆ ಮಾಡಿ ಮನಸ್ಸನ್ನ ಹಗುರಗೊಳಿಸಲು ಸಹಾಯ ಮಾಡುತ್ತೆ. ಹಾಗೆಯೇ ಹೊಸ ಹವ್ಯಾಸಗಳಲ್ಲಿ ನಿಮ್ಮನ್ನ ತೊಡಗಿಸಿಕೊಳ್ಳಿ. ಉದಾಹರಣೆಗೆ ಸಂಗೀತ ಕೇಳೋದು, ಪುಸ್ತಕಗಳನ್ನು ಓದೋದು ಅಥವಾ ಹೊಸ ಸ್ನೇಹಿತರೊಂದಿಗೆ ಸಕಾರಾತ್ಮಕವಾಗಿ ಇರುವುದು ಮಾನಸಿಕವಾಗಿ ಸದೃಢರಾಗಲು ನೆರವಾಗುತ್ತೆ. ತೀವ್ರ ಬಯಕೆಯ ಸಮಯದಲ್ಲಿ ಬಾಯಿಯನ್ನ ನಿರತಗೊಳಿಸಲು ಸಕ್ಕರೆ ರಹಿತ ಗಮ್, ಕ್ಯಾಂಡಿ ಅಥವಾ ಹುರಿದ ಬೀಜಗಳಂತಹ ಆರೋಗ್ಯಕರ ತಿಂಡಿಗಳನ್ನು ಸೇವಿಸಿ. ಇಂತಹ ಸಣ್ಣ ಸಕಾರಾತ್ಮಕ ಬದಲಾವಣೆಗಳು ವ್ಯಸನದ ಕಡೆಗೆ ನಿಮ್ಮ ಗಮನ ಹರಿಯದಂತೆ ತಡೆಯಲು ಸಹಾಯಕವಾಗಿವೆ. ವ್ಯಸನದಿಂದ ಯಶಸ್ವಿಯಾಗಿ ಹೊರಬರಲು ಒಬ್ಬರೇ ನಿಭಾಯಿಸುವ ಬದಲು ಸಾಮಾಜಿಕ ಬೆಂಬಲ ಪಡೆಯುವುದು ಅತ್ಯಂತ ಮುಖ್ಯ. ಈ ಪ್ರಯಾಣದಲ್ಲಿ ಮನೋವೈದ್ಯರು ಅಥವಾ ಸಲಹೆಗಾರರನ್ನ ಭೇಟಿ ಮಾಡಿ ಅವರಿಂದ ಬೆಂಬಲವನ್ನ ಪಡೆಯಿರಿ. ವೃತ್ತಿಪರರ ಸಲಹೆಯು ಚೇತರಿಕೆಗೆ ವೈಜ್ಞಾನಿಕ ದೃಷ್ಟಿಕೋನ ನೀಡುತ್ತೆ. ಇದರ ಜೊತೆಗೆ ನಿಮ್ಮ ಪ್ರೀತಿ ಪಾತ್ರರ ಪಾತ್ರವು ಅಷ್ಟೇ ಮಹತ್ವದ್ದು. ನಿಮ್ಮ ಧೂಮಪಾನ ತ್ಯಜಿಸುವ ನಿರ್ಧಾರವನ್ನ ಸ್ನೇಹಿತರು ಮತ್ತು ಕುಟುಂಬ ಸದಸ್ಯರೊಂದಿಗೆ ಮುಕ್ತವಾಗಿ ಹಂಚಿಕೊಳ್ಳಿ ಮತ್ತು ಅವರ ಪ್ರೋತ್ಸಾಹವನ್ನ ಪಡೆಯಿರಿ. ಬಲವಾದ ಸಾಮಾಜಿಕ ಬೆಂಬಲವು ನಿಮ್ಮ ಪ್ರೇರಣೆಯನ್ನ ಹೆಚ್ಚಿಸುತ್ತೆ ಮತ್ತು ಕಷ್ಟದ ಸಮಯದಲ್ಲಿ ಮತ್ತೆ ಚಟಕ್ಕೆ ಬೀಳದಂತೆ ತಡೆಯಲು ಮಾನಸಿಕ ಭದ್ರತೆಯನ್ನ ಒದಗಿಸುತ್ತದೆ. ಒಟ್ಟಾರೆಯಾಗಿ ಧೂಮಪಾನವನ್ನ ತ್ಯಜಿಸೋದು ಕೇವಲ ಒಂದು ಅಭ್ಯಾಸವನ್ನ ಬಿಡೋದಲ್ಲ, ಬದಲಿಗೆ ಆರೋಗ್ಯಕರ, ಸಂತೋಷದ ಮತ್ತು ಒತ್ತಡ ಮುಕ್ತವಾದ ಹೊಸ ಜೀವನ ಶೈಲಿಯನ್ನ ಅರಿಸಿಕೊಳ್ಳೋದು. ಬಲವಾದ ಇಚ್ಛಾಶಕ್ತಿ ಮತ್ತು ಈ ವೈಜ್ಞಾನಿಕ ತಂತ್ರಗಳ ಸಹಾಯದಿಂದ ಪ್ರತಿಯೊಬ್ಬರೂ ಈ ವ್ಯಸನದಿಂದ ಶಾಶ್ವತವಾಗಿ ಹೊರಬರಲು ಸಾಧ್ಯ. ನಿಮ್ಮ ಆರೋಗ್ಯಕರ ನಾಳೆಗಾಗಿ ಇಂದೇ ಬಲವಾದ ನಿರ್ಧಾರ ತೆಗೆದುಕೊಳ್ಳಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.